ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು ವೈದೇಹಿ ಅವರು ಬರೆದಿರ್ತಕ್ಕಂತಹ ಅಸ್ಪೃಶ್ಯರು ಅನ್ನುವಂತಹ ಕಾದಂಬರಿಯ 3ನೇ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಈಗ 2ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಾಗಿ ಇಟ್ಟಿರ್ತಕ್ಕಂಥ ಈ ಒಂದು ಕಾದಂಬರಿಯ 3ನೇ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಈಗ ಚಿಕ್ಕ ಮಕ್ಕಳು ಮಣ್ಣು ಹೊರುವ ಸಂದರ್ಭ ಅಂತ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಎಷ್ಟನೇ ವಯಸ್ಸಲ್ಲಿ ಮಣ್ಣು ಹೊರ್ತಾ ಇರ್ತವೆ ಅನ್ನೋದು ಒಂದು ನಂಬಿಕೆ ಇದೆ ಆ ಹಳೆ ತಲೆಮಾರುಗಳಲ್ಲಿ. ಅದು ಯಾವ ರೀತಿ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ರತ್ನಾಳ ಮಗು, ಆ ರತ್ನಾಳಿಗೆ ಹೆಣ್ಣು ಮಗು ಹುಟ್ಟಿರ್ತಕ್ಕಂಥದ್ದು, ಆ ಮಗುವನ್ನ ಸ್ನಾನ ಮಾಡಿಸಿ ಒಂದ್ ಕಡೆ ಆ ಮಲಗಿಸಿರ್ತಕ್ಕಂಥದ್ದು. ಆ ಮಗು ಗಾಢ ನಿದ್ರೆಯಲ್ಲಿದೆ. ಆ ನಿದ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತಲೆಯ ಪಕ್ಕದಲ್ಲಿ ಎರಡು ಕೈಗಳ ಮುಷ್ಟಿಯಿಂದ ಹಿಡಿದು ಅದು ಆ ಮಗು ಮಲ್ಕೊಂಡಿರ್ತಕ್ಕಂಥದ್ದು. ಅದನ್ನ ನೋಡಿ ಪಾರ್ಥಕ್ಕ ಆ ರತ್ನಾಳಿಗೆ ಒಂದು ಮಾತನ್ನ ಹೇಳ್ತಾರೆ. ಇಲ್ಲಿ ಮಗು ಹೇಗೆ ಎಡಿಗೆಯಲ್ಲಿ ಆ ಮಣ್ಣನ್ನ ಹೊರುತ್ತಿದೆ ನೋಡು ಅಂತ ಹೇಳ್ತಾ ಇದ್ರೆ, ಆ ಮಗು ಏನ್ ಮಾಡಿದ್ಯಪ್ಪ ಅಂದ್ರೆ ಎರಡೂ ಕೈಗಳ ಮುಷ್ಟಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ನೋಡು, ಮಗು ಅಡಿಗೆಯಲ್ಲಿ ಹೇಗೆ ಮಣ್ಣನ್ನ ಹೊರ್ತಾ ಇದೆ ಅನ್ನುವಂತಹ ಮಾತನ್ನ ಪಾರ್ಥಕ್ಕ ಹೇಳ್ತಕ್ಕಂಥದ್ದು. ಯಾರಿಗೆ? ರತ್ನಾಳಿಗೆ. ಆಗ ಯಾಕೆ ಅದು ಅದ್ರ ಒಂದು ವಿಚಾರವನ್ನ ನಾವಿಲ್ಲಿ ನೋಡೋದಾದ್ರೆ, ಇಲ್ಲಿ ಆ ಪಾರ್ಥಕ್ಕ ಒಂದು ನಂಬಿಕೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮಗು ತಾಯಿಯ ಹೊಟ್ಟೆಯಲ್ಲಿರ್ಬೇಕಾದ್ರೆ ಈ ಕತ್ತಲಿನಿಂದ ನನ್ನನ್ನ ಪಾರು ಮಾಡು ದೇವರೇ ಅಂತ ಕೇಳ್ಕೊಳ್ಳುತ್ತೆ. ಆಗ ದೇವರು ಆಯ್ತು, ಈ ಕತ್ತಲೆಯಿಂದ ನಾನು ನಿನ್ನನ್ನ ಪಾರ್ ಮಾಡ್ತೀನಿ, ನನಗೇನ್ ಕೊಡ್ತೀಯಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಆ ಮಗು ಹೇಳುತ್ತಂತೆ, ನಾನು ಓ ದೇವರೇ, ನಾನು ಬೆಳಕನ್ನ ಕಂಡ ಮೇಲೆ ನಿನಗೆ ದೇವಸ್ಥಾನವನ್ನ ಕಟ್ಟಿಸುತ್ತೇನೆ ಎಂದು ಆ ಮಗು ಹೇಳುತ್ತಂತೆ. ಅದಕ್ಕೆ ಸುಮಾರು 2.5 ತಿಂಗಳುಗಳ ಕಾಲ ಮಕ್ಕಳ ಮುಷ್ಟಿಯಲ್ಲಿ ಒಂದು ಚೂರು ಮಣ್ಣಿರುತ್ತೆ ಎನ್ನುವಂತಹ ಒಂದು ನಂಬಿಕೆಯನ್ನ ಪಾರ್ಥಕನವರ ಮಾತುಗಳಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಮಗು ಮಣ್ಣು ಹೊರುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೇನೆ ಈ ಒಂದು ನಂಬಿಕೆ ನಂತರದಲ್ಲಿ ಆ ಮಗು ನಿದ್ದೆಯಲ್ಲಿ ನಗುತ್ತಿರ್ತಕ್ಕಂಥದ್ದು. ಆಗ ಎಲ್ಲೋ ಚಿಕ್ಕ ಮಕ್ಕಳು, 2.5 ವರ್ಷದ ಮಕ್ಕಳು, ಆ ಮಕ್ಕಳನ್ನ ದೇವರು ಬಂದು ಎಲ್ಲೋ ಒಂದ್ ಕಡೆ ಮಾತನಾಡಿಸಿ ಹೋಗ್ತಾ ಇರ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಈ ಒಂದು ನಂಬಿಕೆಯು ಕೂಡ ಇಲ್ಲಿ ಭಾರತಕ್ಕನದ ಒಂದು ನಂಬಿಕೆಯಾಗಿದೆ ಅಂತಕ್ಕಂಥದ್ದು, ಅಥವಾ ಹಳೆ ತಲೆಮಾರುಗಳು ಈ ಒಂದು ನಂಬಿಕೆಗಳನ್ನ ಹೊಂದಿದ್ರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಂತರ ಪಾರ್ಥಕ್ಕನಿಗೆ ತನ್ನ ಮಗನಾಗಿರ್ತಕ್ಕಂತಹ ಭಾಸ್ಕರನ ನೆನಪಾಗುತ್ತೆ. ಇಲ್ಲಿ ಆ ನೆನಪಾದಾಗ ನನ್ನ ಗಂಡ ಸಾಯುವಾಗ ಭಾಸ್ಕರನಿಗೆ 4 ವರ್ಷ. ಯಾಕೆಂದ್ರೆ ಈ ಮಗುವನ್ನ ನೋಡಿದ ತಕ್ಷಣ ಅಲ್ಲಿ ಪಾರ್ಥಕ್ಕನ ಮಗನಾಗಿರ್ತಕ್ಕಂತಹ ಭಾಸ್ಕರನ ನೆನಪು. ನನ್ನ ಗಂಡ ಸತ್ತಂತಹ ಸಂದರ್ಭದಲ್ಲಿ ಭಾಸ್ಕರನಿಗೆ 4 ವರ್ಷ. ಆಗ ಅವನು ಕೂಡ 6 ವರ್ಷದವರೆಗೆ ತೊಟ್ಟಿಲಲ್ಲಿಯೇ ಇದ್ದ. ಆಗ ನನಗೆ ಅವನನ್ನ ಬಿಟ್ಟರೆ ಬೇರೆ ಪ್ರಪಂಚವೇ ಇರಲಿಲ್ಲ ಎಂದು ಪಾರ್ಥಕ್ಕ ತನ್ನ ಮಗ ಭಾಸ್ಕರನನ್ನ ನೆನಪಿಸ್ಕೊಂಡು ಹೇಳ್ತಕ್ಕಂಥದ್ದು. ಆಗ ಇಲ್ಲಿ ಎಲ್ಲೋ ಒಂದ್ ಕಡೆ ಅಕ್ಷರವನ್ನ ಕಲಿತಂತಹ, ಅಕ್ಷರ ಪ್ರಜ್ಞೆ ಇರ್ತಕ್ಕಂತಹ, ನಾಗರಿಕತೆಯನ್ನ ಒಳಗೊಂಡಿರ್ತಕ್ಕಂತಹ, ಇಲ್ಲಿ ಹೊಸ ತಲೆಮಾರಿನ ಮುಖವಾಗಿರ್ತಕ್ಕಂತಹ ಸರೋಜ ಹೇಳ್ತಾಳೆ, ಸರೋಜ ಹಳೆ ತಲೆಮಾರಿನ ಇಲ್ಲಿ ಪಾರ್ಥಕ್ಕನಿಗೆ ಹೇಳ್ತಕ್ಕಂಥದ್ದು, ಪಾರ್ಥಕ್ಕ, ನೀವೇನು ಹೇಳಿದ್ರಿ ಪಾರ್ಥಕ್ಕ, ಈ ಭಾಸ್ಕರಣ್ಣನನ್ನ ಎತ್ತದ್ದು ಅವರು ನಾಳೆ ನಿಮ್ಮನ್ನ ನೋಡಿಕೊಳ್ಳುತ್ತಾರೆ ಎಂದು. ನೀವು ದೊಡ್ಡವರಲ್ಲ ಈ ರೀತಿ ಅಸ್ತೆ ಇಟ್ಟುಕೊಳ್ಳುವುದು ಮಕ್ಕಳ ಬಗ್ಗೆ ಅಲ್ಲಿ ತಪ್ಪು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾರೆ. ಯಾಕೆಂದ್ರೆ ನಾಳೆ ನನ್ನ ಮಕ್ಕಳು ದೊಡ್ಡವರಾಗಿ ನಮ್ಮನ್ನೇನೋ ಅವರು ಉದ್ಧಾರ ಮಾಡ್ತಾರೆ ಅಂತಕ್ಕಂತಹ ಮನೋಭಾವನೆ ಇಟ್ಕೊಳ್ಳೋದಿದೆಯಲ್ಲ, ಅದು ತಪ್ಪು ಅಂತಕ್ಕಂತಹ ವಿಚಾರವನ್ನ ಹೊಸ ತಲೆಮಾರಿನ ಇಲ್ಲಿ ಸರೋಜ ಮಾತನಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಂದ್ರೆ ಆ ಪಾರ್ಥಕ್ಕನಿಗೆ ಅರ್ಥ ಮಾಡಿಸುವಂತಹದ್ದು.
ಇನ್ನೊಂದ್ ಕಡೆ ಆಗ ಪಾರ್ಥಕ್ಕ ನಾನು ಬೇಡ ಬೇಡ ಎಂದರು ಭಾಸ್ಕರ ಕಡೆಗೂ ಕೂಡ ಆ ಕೊರಾತಿಯನ್ನ ಆ ಎಲ್ಲೋ ಒಂದ್ ಕಡೆ ಮದ್ವೆ ಆದ್ನಲ್ಲ ಅಂತಕ್ಕಂಥದ್ದು. ಅವನೇನ್ ಮಾಡಿರ್ತಾರಪ್ಪ ಅಂದ್ರೆ ಅಲ್ಪ ಜಾತಿಯ ಅಥವಾ ಕೋರ ಜಾತಿಯ ಹುಡುಗಿಯನ್ನ ಮದುವೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿಗೆ, ಅಥವಾ ಕೋರ ಜನಾಂಗದ ಹುಡುಗಿಯನ್ನ ಭಾಸ್ಕರ ಇಲ್ಲಿ ಮದುವೆ ಆಗಿರ್ತಾನೆ. ಭಾಸ್ಕರ ಇಲ್ಲಿ ಬ್ರಾಹ್ಮಣ ಜಾತಿಯವನಾಗಿದ್ರು ಕೂಡ ಅವನು ಇಲ್ಲಿ ಅಲ್ಪ ಜಾತಿ ಅಂದ್ರೆ ಕೋರ ಜಾತಿಯ ಹುಡುಗಿಯನ್ನ ಮದುವೆ ಆಗಿರ್ತಕ್ಕಂಥ ಹುಡುಗಿ ಮಾಧವಿ ಇಲ್ಲಿ ಎಲ್ಲೋ ಒಂದ್ ಕಡೆ ಅವನ್ ಏನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ ಅಲ್ಲಿ ಅವನೇನು ಒಂದ್ ರೀತಿಯಲ್ಲಿ ನಾವು ಗಮನಿಸ್ಬೇಕಾಗುತ್ತೆ. ಅವನು ಮದುವೆ ಆಗಿರ್ತಕ್ಕಂಥ ಹುಡುಗಿ ಹೆಸರೇನಪ್ಪಾ ಅಂತಂದ್ರೆ ಕುಮುದಿನಿ ಅಂತ. ಕೋರ ಜನಾಂಗದ ಒಂದು ಹುಡುಗಿ ಆ ಕುಮುದಿನಿಯನ್ನ ಮದುವೆ ಆಗಿರ್ತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ ಯಾರು, ಪಾರ್ಥಕ್ಕ. ಸರಿ, ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ನಿಮ್ಗೆ ಒಂದ್ ಪ್ರಶ್ನೆಯನ್ನ ಕೇಳ್ಬೋದು. ಏನು ಅಂತಂದ್ರೆ, ಭಾಸ್ಕರ ಯಾಕೆ ಕುಮುದಿನಿಯನ್ನ ಮದುವೆಯಾಗ್ತಾನೆ ತಿಳಿಸಿ ಅಥವಾ ವಿವರಿಸಿ ಅಂತಕ್ಕಂಥದ್ದು. ಯಾಕೆ ಮದುವೆ ಆಗ್ತಾನೆ, ಕಾರಣ ಏನು ಅಂತಕ್ಕಂತಹ ವಿಚಾರವನ್ನು, ಅಥವಾ ಭಾಸ್ಕರ ಕುಮುದಿನಿಯನ್ನ ಮದುವೆಯಾಗಲು ಕಾರಣವೇನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ನೋಡಿ, ಸರೋಜ ಇಲ್ಲಿ ಒಂದ್ ಕಡೆ ಹೇಳ್ತಾಳೆ ಯಾಕೆ ಭಾಸ್ಕರನ ಕುಮುದಿನಿಯನ್ನ ಮದುವೆ ಆಗಿದ್ದು, ಅವನು ಸೀನಣ್ಣನ ಹತ್ರ ಏನ್ ಹೇಳಿದ್ದ ಅಂತಕ್ಕಂಥ ವಿಚಾರಗಳನ್ನೆಲ್ಲವನ್ನ ಇಲ್ಲಿ ಹೇಳ್ತಾ ಹೋಗ್ತಾಳೆ ಸರೋಜ. ನೋಡಿ, ಸರೋಜ ರತ್ನಕ್ಕನಿಗೆ ಹೇಳ್ತಾಳೆ, ಭಾಸ್ಕರನ್ನ ನನ್ನಂತಹ ನಿನ್ನಂತಹ ಮನಸ್ಥಿತಿಯವನಲ್ಲ, ಅವ ಯೋಚಿಸುವ ರೀತಿಯೇ ಬೇರೆ, ಅವನು ಯೋಚನೆ ಮಾಡ್ತಕ್ಕಂಥ ರೀತಿ ಇದೆಯಲ್ಲ ಅದು ವಿಭಿನ್ನವಾಗಿರುತ್ತೆ ಭಾಸ್ಕರನ ಅಂತ ಇಲ್ಲಿ ಸರೋಜ ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗನೆ ಶೂದ್ರರಿಗಾಗಿ ಕೆಲಸ ಮಾಡುವವರು ಬಹಳಷ್ಟು ಜನ ಇದ್ದಾರೆ, ಆದರೆ ಅವರ ಜಾತಿಯ ಒಬ್ಬ ಹುಡುಗಿಯನ್ನ ಮದುವೆಯಾಗಿ, ನೋಡಿ ಇದು ಭಾಸ್ಕರ ಸೀನಣ್ಣನ ಜೊತೆ ಹೇಳಿರ್ತಕ್ಕಂಥ ಮಾತನ್ನ ಇಲ್ಲಿ ಸರೋಜ ರತ್ನಳಿಗೆ ಭಾಸ್ಕರನ ಬಗ್ಗೆ ಭಾಸ್ಕರ ಈ ಕುಮುದಿನಿಯನ್ನ ಮದುವೆ ಆಗಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳ್ತಾ ಇದ್ದಾನೆ. ಯಾಕೆ ಮದುವೆ ಅದೇ ಅಂತ ನೋಡಿ, ಶೂದ್ರರಿಗೆ ಕೆಲಸ ಮಾಡುವ ಅಥವಾ ಸಹಾಯ ಮಾಡುವ ಜನ ಬೇಕಾದಷ್ಟಿದ್ದಾರೆ, ಆದರೆ ಅವರ ಜಾತಿಯ ಒಬ್ಬ ಹುಡುಗಿಯನ್ನ ಅಥವಾ ಅವರ ಜನಾಂಗದ ಹುಡುಗಿಯನ್ನ ಮದುವೆಯಾಗಿ ಅವಳ ಬದುಕಿನಲ್ಲಿ ಬೆರೆಯುವ ಸ್ಥೈರ್ಯ ಯಾರು ಮಾಡಿದ್ದಾರೆ ಹೇಳು? ಆ ಒಂದು ಧೈರ್ಯವನ್ನ ನಮ್ಮ ಭಾಸ್ಕರನ ಮಾಡಿದಾನೆ ಅಂತಕ್ಕಂಥದ್ದು. ಹಾಗನೆ ಭಾಸ್ಕರನ್ನ ಮದುವೆ ಬೇಡ ಬೇಡ ಎನ್ನುತ್ತಿದ್ದವ, ಆದ್ರೆ ಕುಮುದಿನಿ ಹತ್ತಿಗೆಯನ್ನ ಯಾಕೆ ಮದುವೆ ಆದ ಅಂತ ಅಂದ್ರೆ, ಇಲ್ಲಿ ಒಂದು ದಿನ ಸೀನಣ್ಣ ಹತ್ತಿರ ಹೇಳಿದನಂತೆ. ಏನಂತ ಹೇಳ್ದ ಅಂತಂದ್ರೆ, ನಾನೇನು ಅವರ ಉದ್ಧಾರಕ್ಕಾಗಿ ಆಗಲಿಲ್ಲ, ತೀರಾ ಕೆಳಮಟ್ಟದವರಂತೆ ಹೇಳುವ ಅವರಲ್ಲಿ, ತೀರಾ ಕೆಳಮಟ್ಟದ ಜನಾಂಗ ಅಂತ ಹೇಳ್ತಾರೆ, ಜಾತಿ ಅಂತ ಹೇಳ್ತಾರೆ, ಆದ್ರೆ ಅವರಲ್ಲಿ ನಾನು ಬೆರೆಯಬೇಕೆಂಬಂತ ಬ್ರಾಹ್ಮಣನಾಗಿದ್ರು ಕೂಡ ನಾನು ಅವರಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಬೆರಿಬೇಕು, ಮಾನವೀಯತೆಯ ದೃಷ್ಟಿಯಿಂದ ಈ ಒಂದು ಕೆಲಸವನ್ನ ಮಾಡಿರ್ತಾನೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಬೆರಿಬೇಕು ಅಂತಕ್ಕಂಥದ್ದು. ಅದಾದ್ಮೇಲೆ ಇನ್ನೊಂದ್ ಕಡೆ ಆಸೆಯಿಂದ ಮದುವೆಯಾದ ನಾನು ಅವರಂತೆಯೇ, ಇಲ್ಲಿ ಅವರು ನನ್ನಂತೆಯೇ ಎಂಬುದನ್ನ ನನಗೂ ತಿಳಿಯಬೇಕು, ಯಾಕೆಂದ್ರೆ ಅವರಂತೆ ನಾನು ನಮ್ಮಂತೆ ಅವರು ಅಂತಕ್ಕಂತಹ ಒಂದು ವಿಚಾರ ನನಗೆ ತಿಳಿಬೇಕು ಅಂತ ವಿವಾಹವಾದೆ, ಮದುವೆಯಾದೆ ಅಂತ ಭಾಸ್ಕರ ಸೀನಣ್ಣನ ಜೊತೆ ಹೇಳಿರ್ತಕ್ಕಂಥ ವಿಚಾರ ಅನ್ನೋದನ್ನ ಸರೋಜ ರತ್ನಾಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಇಲ್ಲಿ ಇನ್ನೊಂದ್ ಕಡೆ ಪಾಪ ಕುಮುದಿನಿ ಕಡೆಯವರು ಏನಾಗಿದೆಯಪ್ಪ ಅಂದ್ರೆ, ಇಬ್ಬರು ಇಲ್ಲಿ ಬ್ರಾಹ್ಮಣ ಜಾತಿಯ ಹುಡುಗ ಇಲ್ಲಿ ಆಗಿರ್ತಕ್ಕಂಥ ಭಾಸ್ಕರ ಕೋರ ಜನಾಂಗದ ಹುಡುಗಿ ಆಗಿರ್ತಕ್ಕಂತಹ ಕುಮುದಿನಿಯನ್ನ ಮದುವೆ ಆಗಿದ್ದಾನೆ. ಆ ಮದುವೆ ಆಗಿದ್ರೀಗ ಎರಡೂ ಜನಾಂಗದವರು ಕೂಡ ಈ ವ್ಯಕ್ತಿಗಳನ್ನ ಮನೆಗೆ ಸೇರಿಸ್ತಾ ಇಲ್ಲ. ನೋಡಿ, ಇಲ್ಲಿ ಕೋರ ಜಾತಿಯವರು ಕೂಡ ಅವರ ಮನೆಗೆ ಇಲ್ಲಿ ಎಲ್ಲ ಒಂದ್ ಕಡೆ ಕುಮುದಿನಿಯನ್ನ ಸೇರಿಸ್ತಾ ಇಲ್ಲ. ಈಗ ಇಲ್ಲಿ ಜಾತಿಗಳೇ ಎಲ್ಲೋ ಒಂದ್ ಕಡೆ ವೈರಿಯಾಗಿರ್ತಕ್ಕಂಥದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಕೆಲಸದ ಆಳು ಯಾರಪ್ಪ ಅಂತಂದ್ರೆ ಮಂಜ ಊಟ ಮಾಡುವಂತಹ ರೀತಿಯನ್ನ ತಿಳಿಸಿ, ಅಥವಾ ಕೆಲಸದ ಆಳು ಮಂಜ ಊಟ ಮಾಡುವ ರೀತಿ ಅಂತ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. 5 ಅಂಕದ ಪ್ರಶ್ನೆ ಕೇಳ್ಬೋದು, 2 ಅಂಕದ ಪ್ರಶ್ನೆಗಳು ಕೇಳ್ಬೋದು. ಆಗ ನೋಡಿ, ಈ ಮಂಜ ಇದಾನಲ್ಲ, ಈ ಗೌರಮ್ಮ ಮತ್ತು ವಾಸುದೇವರಾಯರ ಮನೆಯ ಕೆಲಸದ ಆಳು ಅಂತಕ್ಕಂಥದ್ದು.
ಹಾಗೇನೆ ಇವನು ಊಟ ಮಾಡುವಂತಹ ರೀತಿನೇ ತುಂಬಾ ವಿಶೇಷವಾಗಿದೆ ಅಂತಕ್ಕಂಥದ್ದು. ಏನ್ ಮಾಡ್ತಾ ಇದ್ದ ಅಂದ್ರೆ, ಇಲ್ಲಿ ಮರಸಣಿಗೆ ಗಿಡದ ದೊಡ್ಡ ಅಗಲವಾಗಿರ್ತಕ್ಕಂತಹ ಎಲೆಯನ್ನ ಕೊಯ್ದು ತಂದು ಅದನ್ನ ನೀರಿನಿಂದ ತೊಳೆದು ಎಲೆಯನ್ನ ಹಾಕೊಂಡು ಕುತ್ಕೊಂಡು ಒಂದು ಚೊಂಬು ನೀರನ್ನ ಇಟ್ಕೊಂಡು ಕುತ್ಕೊಂಡಿದ್ದಾನೆ ಮಂಜ ಜಗಲಿಯ ತುದಿಯಲ್ಲಿ. ಊಟಕ್ಕೆ ಕುಳಿತಂತಹ ಮಂಜ ಘಮಘಮ ಅನ್ನುವಂತಹ ಕೊಚ್ಚಕ್ಕಿಯ ಅನ್ನವನ್ನ ಒಂದು ಗಡಿಗೆ ಹುಳಿಯನ್ನ ಅಲ್ಲಿ ಸರಿಯಾಗಿ ಕಲಸಿಕೊಂಡು ಅದರ ಎಲ್ಲೊಂದು ಕಡೆ ಮಜ್ಜಿಗೆಯನ್ನ ಕುಡಿದು ಈ ಮಂಜ ಊಟ ಮಾಡುವುದೆಂದರೆ ಆ ಬಡಿಸುವವರಿಗೆ ಒಂದು ಸಂತೋಷ ಅಂತ. ಯಾಕಂದ್ರೆ ಅವನು ಚೆನ್ನಾಗಿ ತಿಂತಾನೆ ಇರ್ತಾನೆ ಅಂತಕ್ಕಂಥದ್ದು. ಅವನಿಗೆ ಸ್ವಲ್ಪ ಖಾರ ಹೆಚ್ಚಾಗಿದ್ರೆ ಇನ್ನೂ ಹೆಚ್ಚು ಊಟವನ್ನ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಮಂಜ ಏನ್ ಮಾಡ್ತಾ ಇದ್ದಾನೆ, ಈಗ 3 ಗಂಟೆಗೆ ಸುಮಾರಿಗೆ ಬಾವಿಯ ಕೆಸರನ್ನ ತೆಗೆಯುವುದಕ್ಕೆ ಆಳುಗಳನ್ನ ಕರ್ಕೊಂಡ್ ಬಂದಿದ್ದಾನೆ. ಹಾಗೇನೆ ಆ ಬಾವಿಯಲ್ಲಿರ್ತಕ್ಕಂತಹ ಕೆಸರನ್ನ ತೆಗೆಯುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಂಜ ಮಾಡ್ತಾ ಇದ್ದಾನೆ. ಹಾಗೇನೆ ಗೌರಮ್ಮನವರಿಗೆ ಆ ಮಂಜ ಹೇಳ್ತಾನೆ, ಏನಮ್ಮ ಇಷ್ಟೊಂದು ಆಧುನಿಕತೆ ಒಳಗೊಂಡಿರ್ತಕ್ಕಂಥದ್ದು, ನಾಗರಿಕತೆ ಇರ್ತಕ್ಕಂಥ ಜನ ಎಲ್ಲ ಪಂಪ್ಸೆಟ್ಟು ಬೋರ್ವೆಲ್ ಗಳನ್ನ ಕೊರೆಸಿದ್ದಾರೆ, ನೀವಿನ್ನೂ ಹಳೇ ಕಾಲದ ಬಾವಿಯಲ್ಲಿ ನೀವು ನೀರನ್ನ ಸೇದ್ತಾ ಇದ್ದೀರಾ, ಎಲ್ಲರೂ ಸಿಮೆಂಟ್ ತೊಟ್ಟಿಯನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾ, ಏನ್ ಮಾಡದಪ್ಪ ಈಗೆಲ್ಲ ಬೆಲೆಗಳ ರೇಟು, ಅದಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಇಲ್ಲಿ ನೋಡಿದರೆ ವಾಸುದೇವರಾಯರು ಎಲ್ಲೋ ಒಂದ್ ಕಡೆ ಆ ಭಾಸ್ಕರನ ಮನೆಗೆ ಹೋಗ್ತಕ್ಕಂಥದ್ದು, ಅದರಿಂದ ಎಲ್ಲೋ ಒಂದ್ ಕಡೆ ನಮ್ಮ ಆಚಾರವೆಲ್ಲವೂ ಕೂಡ ಕೆಡ್ತಾ ಬರ್ತಾ ಇದೆ. ಇವರು ಹೋಗ್ತಾ ಇರ್ತಕ್ಕಂಥದ್ರಿಂದ ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಿಗೂ ಕೂಡ ಒಂದ್ ರೀತಿಯಲ್ಲಿ ಬೇರೆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಗೆಲುವು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಮಂಜ ಹೇಳ್ದಾಗ, ಅಯ್ಯ ಏನೇ ಆಗ್ಲಿ, ಮಂಜ ಮಾತಾಡ್ತಾನಿಲ್ಲಿ ವಾಸುದೇವರಾಯರ ಬಗ್ಗೆ, ಅಯ್ಯ ಅವರು ಭಾಸ್ಕರಿಯರ ಮನೆಗೆ ಹೋಗ್ಬಾರ್ದು, ಆ ಮನೆಗೆ ಹೋಗುವುದನ್ನ ನಿಲ್ಲಿಸ್ಬೇಕು ಅಂತ ಮಂಜ ಇಲ್ಲಿ ಗೌರಮ್ಮನವರ ಜೊತೆ ಹೇಳ್ತಕ್ಕಂಥದ್ದು. ಅದಾದ್ಮೇಲೆ ಈ ಕೋರರು ಎಂದರೆ ಅತ್ಯಂತ ಎಲ್ಲೋ ಒಂದ್ ಕಡೆ ನೀಚ ಜಾತಿ ಅಂತಕ್ಕಂತಹ ಮಾತನ್ನ ಇಲ್ಲಿ ಮಂಜ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ನಾವು ಕೂಡ ಯಾಕೆ ಈ ಕೋಸಾಳುಗಳು ಕೂಡ ಎಲ್ಲೋ ಸರಿ ಈ ಕೂಸಾಗಳು ಕೂಡ ಅಲ್ಲಿ ಹೋಗೋದಿಲ್ಲ. ಕೂಸ ಅಂತಕ್ಕಂಥದ್ದು ಅದು ಒಂದು ಜನಾಂಗ. ಆ ಜನಾಂಗದವರು ಕೂಡ ಅಲ್ಲಿ ಹೋಗೋದಿಲ್ಲ, ಅವರನ್ನ ಮುಟ್ಟಿಸಿಕೊಳ್ಳುವುದಿಲ್ಲ ಅಮ್ಮ ಅಂತ ಮಂಜ ಹೇಳ್ತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬಿರಾಮಣರು ನಮಗಿಂತ ಎಲ್ಲೋ ಒಂದ್ ಕಡೆ ಹುಂಚು ಜಾತಿಯವರು, ಆದ್ರೆ ಯಾರೇ ಇರಲಿ ನಮ್ಮ ಮನೆಯ ಬಾಗಿಲಿಗೆ ಬಂದರೆ ನಮಗೆ ಶಾಪ, ಎಲ್ಲೋ ಒಂದ್ ಕಡೆ ಅದು ನಮಗೆ ಪಾಪವಾದಂತೆ, ಅಥವಾ ನಾನೇ ಒಬ್ಬ ಹಳೆ ಪೈಕದವರ ಮನೆಗೆ ಹೋದರೆ ಅವನಿಗೆ ಪಾಪ ಹೊರತು ನಮಗಲ್ಲ ಎಂದು ಮಂಜ ಹೇಳುವಂತಹ ಮಾತಿನಲ್ಲಿ ಜಾತಿ ಜಾತಿಗೆ ನಡುವೆ ಎಲ್ಲೋ ಒಂದ್ ಕಡೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಕಾಣ್ಬೋದು ನಾವು ಅಂತ ನೋಡಿ. ಜಾತಿ ಜಾತಿಯಲ್ಲಿ ಅಸ್ಪೃಶ್ಯತೆ ಇದೆ ಅಂತಕ್ಕಂಥದ್ದು. ಅದಕ್ಕೆ ಜಾತಿ ಜಾತಿಗೆ ವೈರಿ, ನೀರು ಪಾಚಿಗೆ ವೈರಿ ಎನ್ನುವ ಮಾತಿನಂತೆ ಈ ರೀತಿಯಾದಂಥ ವಿಚಾರವನ್ನ ಮಂಜನ ಮಾತಿನಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಅಸ್ಪೃಶ್ಯತೆ ಅನ್ನುವಂತಹ ಕಾದಂಬರಿಯ 3ನೇ ಭಾಗದ ವಿಚಾರವನ್ನ ತಿಳಿಸಿದ್ದೇನೆ. ಹಾಗೆ 4ನೇ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.